ರಾಜ್ಯ ವಿಶೇಷ ವಿಧಾನಸಭಾ ಅಧಿವೇಶನ ಅಂತ್ಯವಾಗಿದೆ. ವಿಪಕ್ಷಗಳ ನಾಯಕರ ಭಾರೀ ವಿರೋಧ, ಗಲಾಟೆ, ಕೋಲಾಹಲದ ನಡುವೆಯೇ ಕಾಂಗ್ರೆಸ್ ಸರ್ಕಾರದ ಉದ್ದೇಶದಂತೆ ಉಭಯ ಸದನಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ರದ್ದುಪಡಿಸಿ ಮನ್ರೇಗಾ ಮರುಸ್ಥಾಪನೆ ಬಗ್ಗೆ ನಿರ್ಣಯ ಅಂಗೀಕಾರ ಮಾಡಲಾಗಿದೆ. ಪರಿಷತ್ನಲ್ಲಿ ಸಭಾಪತಿ ನಿರ್ಣಯವನ್ನ ಮತಕ್ಕೆ ಹಾಕಿ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ಇದಕ್ಕೂ ಮೊದಲು ವಿರೋಧ ಪಕ್ಷಗಳ ನಾಯಕರು ಸಭಾತ್ಯಾಗ ಮಾಡಿದರು. ಆ ಬಳಿಕ ರಾಷ್ಟ್ರಗೀತೆಯೊಂದಿಗೆ ವಿಶೇಷ ಅಧಿವೇಶನಕ್ಕೆ ತೆರೆ ಎಳೆಯಲಾಯಿತು. ಪರಿಷತ್ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಸಭಾಪತಿ ಮುಂದೂಡಿದ್ದಾರೆ. ಮುಖ್ಯಮಂತ್ರಿ ಅವರಿಗೆ, ಸಚಿವ ಉಪಾಧ್ಯಕ್ಷರಿಗೆ, ಸರ್ಕಾರಿ ಮುಖ್ಯ ಸಚೇತಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ, ಎಲ್ಲ ಮಾನ್ಯ ಸದಸ್ಯರುಗಳಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ, ಇಲಾಖಾ ಮುಖ್ಯಸ್ಥರಿಗೆ, ಅಧಿಕಾರಿ ಸಿಬ್ಬಂದಿಯವರಿಗೆ, ವಿಧಾನಸಭೆ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಮುಂಬರುವ ಮಹಾಶಿವರಾತ್ರಿ ಹಬ್ಬಕ್ಕೆ ಶುಭಾಶಯ ಸಲ್ಲಿಸುತ್ತೇನೆ. ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟಾವಧಿಗೆ. ಪರಿಷತ್ನಲ್ಲಿ ಮನ್ರೇಗಾ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಮಾತಾಡಿ ಇದು ಸ್ಲಿಮ್ ಆಗಿರಲಿಲ್ಲ, ಸ್ಕ್ಯಾಮ್ ಆಗ್ತಾ ಇತ್ತು. ಜಿರಾಮ್ಜಿ ಮೂಲಕ ಅದನ್ನ ತಡೆಯೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಗ ಡಿಕೆ ಶಿವಕುಮಾರ್ ಮಾತಾಡಿ ಬೇರೆಯವರ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಬದಲಾಗಿ ನಿಮ್ಮ ಜಮೀನಲ್ಲೇ ಕೆಲಸ ಮಾಡ್ಕೊಳ್ಬಹುದು. ನನ್ನ ಕ್ಷೇತ್ರದಲ್ಲಿ 56,000 ಕೊಟ್ಟಿಗೆ ಮನೆ ಮಾಡಿದ್ದೀವಿ. ಡಿಕೆ ಏನೋ ಒಡೆದು ಹಾಕಿದಾನೆ ಅಂತ 10 ತಂಡ ಬಂದಿದ್ರು. ಕನಕಪುರ ತಾಲೂಕಲ್ಲಿ ನರೇಗಾ ಯೋಜನೆ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಪುರಸ್ಕಾರ ಕೊಟ್ಟಿದೆ. ನಿಮ್ಮ ಯೋಜನೆಯಲ್ಲಿ ಜನರ ಸ್ವಾಭಿಮಾನ ಎಲ್ಲಿದೆ ಅಂತ ತೋರಿಸಿ, ಆಗ ಮನ್ರೇಗಾವನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಮನೆ ಅಂದ್ರೆ ಇದು ನಮ್ಮ ಉದ್ಯೋಗ, ನಮ್ಮ ಕೆಲಸ, ಇದು ಸ್ವಾಭಿಮಾನದ ಬದುಕು. ಅದು ಬದುಕು ಎಲ್ಲಿದೆ ಅನ್ನೋದನ್ನ ನೀವು ಆಕ್ಚುಲಿ ನನಗೆ ವಿವರಣೆ ಮಾಡಿದ್ರೆ ಸಾಕು. ಹಲವು ಕಡೆ ಈಗ ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜನನೇ ಸಿಗೋದಿಲ್ಲ. ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹ್ಮದ್ ಪ್ರಧಾನಿ ಮೋದಿ ಅವರನ್ನ ದೇಶದ್ರೋಹಿ ಅಂತ ಕರೆದಿದ್ರು ಅನ್ನೋ ಕಾರಣಕ್ಕೆ ಸಿಟಿ ರವಿ ಕಿಡಿಕಾರಿದ್ರು. ನಿಮ್ದು ಪಾಕಿಸ್ತಾನ ನಾಲ್ಗೆ ಅಂತ ಹೇಳಿದ್ರು. ಈ ಮಾತಿಗೆ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ಆಗ್ರಹ ಮಾಡಿತ್ತು. ಅದರಂತೆ ಸಿಟಿ ರವಿ ಅವರನ್ನ ಸದನಕ್ಕೆ ಕರ್ಕೊಂಡು ಬಂದು ಕ್ಷಮೆ ಕೇಳಿಸ್ತೀವಿ ಅಂತ ವಿಪಕ್ಷ ನಾಯಕರು, ಮುಖ್ಯ ಸಚೇತಕರು ಸಭಾಪತಿಗೆ ತಿಳಿಸಿದ್ರು. ಆದರೆ ರಾತ್ರಿ 8 ಗಂಟೆಯೊಳಗೆ ಸದನಕ್ಕೆ ಕರೆ ತರುವಲ್ಲಿ ವಿಫಲವಾದ ಹಿನ್ನೆಲೆ ಸಿಟಿ ರವಿ ಅವರನ್ನ 1 ದಿನದ ಮಟ್ಟಿಗೆ ಅಮಾನತು ಮಾಡಿ ಸಭಾಪತಿ ಆದೇಶ ಹೊರಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಶಿವಲಿಂಗೇಗೌಡ ಹರಿಹಾಯ್ದಿದ್ದಾರೆ. ನೀನೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಒಳ್ಳೆ ಕೋತಿ ತರ ಆಡ್ತೀಯಾ? ಥೂ, ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಇದೇನ್ ಅಸೆಂಬ್ಲಿನ ಡ್ಯಾನ್ಸ್ ಮಾಡೋಕ್ ಬಂದಿದ್ದೀರಾ? ನಾವು ಧರಣಿ ಮಾಡಿದೀವಿ, ಆದ್ರೆ ಈ ರೀತಿ ಕೋತಿ ತರ ಮಾಡಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನ್ ಯಾವನ ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತೆ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಬೆಂಕಿ ಹಾಕ. RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರೆ ಡ್ಯಾನ್ಸ್ ಮಾಡಿ. ಇನ್ನು ಸದನದಲ್ಲಿ ಮಾತನಾಡಿದ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಬಾವಿಯಲ್ಲಿದ್ದ ಎಲ್ಲಾ ಸದಸ್ಯರು ನನ್ನ ತಾಳ್ಮೆ ಕೆಡಿಸಿದ್ರು. ನನಗೆ ಅವಕಾಶ ಕೊಟ್ಟಾಗ ಗೌರವಯುತವಾಗಿ ವಿಚಾರ ಮಂಡನೆ ಮಾಡಬೇಕು. ಪ್ರತಿಭಟನೆ ಮಾಡೋದು ಅವರ ಹಕ್ಕು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು. ಅವರು ನನ್ನನ್ನ ಕೊಬ್ಬರಿ ಕಳ್ಳ, ಪಕ್ಷಾಂತರ ಮಾಡಿದವನು ಅಂತೆಲ್ಲ ಕರೆದ್ರು. ಅದರಿಂದ ನಾನು ಮಾತನಾಡಿದೆ ಅಷ್ಟೇ ಅಂತ ಹೇಳಿದ್ದಾರೆ. ತಾಳ್ಮೆ ಕಳ್ಕೊಳ್ಳಿಲ್ಲ, ತಾಳ್ಮೆಗಿಡಿಸಿದ್ರು. ಆ ಪಕ್ಷದ ಬಾವಿನಲ್ಲಿದ್ದಂಥ ಎಲ್ಲ ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಯುತವಾಗಿ ವಿಚಾರನ ಮಂಡನೆ ಮಾಡಬೇಕು. ಅವರು ಬೆಳಗ್ಗೆಯಿಂದಲೂ ಕೂಗ್ತಾಯಿದ್ರು, ಕೂಗ್ಕೊಳ್ಳಿ, ಅದು ಅವರ ಹಕ್ಕು. ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬಾರ್ದು. ಅವ್ರು ಏನಂತ ಕೂಗಿದ್ರು? ನನ್ನ ಕೊಪ್ಪರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು. ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು? ಅಲ್ಲೇ ಅದು ನನ್ನ ವಿಚಾರ ಯಾಕೆ ಬರ್ಬೇಕಾಗ್ತದೆ? ಆದ್ದರಿಂದ ನಾನು ಮಾತಾಡಿದೆ.
ಪರಿಷತ್ ಕಲಾಪದಲ್ಲಿ ನ್ಯೂಸ್ 18 ವರದಿ ಪ್ರತಿಧ್ವನಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮನ್ರೇಗಾ ಅಕ್ರಮವನ್ನ ಬಯಲಿಗೆಳೆದಿದ್ದ ನ್ಯೂಸ್ 18 ವರದಿಯನ್ನ ಬಿಜೆಪಿ ಸದಸ್ಯ ರವಿಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಮಲ್ಹಾರ್ ಗ್ರಾಮದಲ್ಲಿ ಪುರುಷ ಕಾರ್ಮಿಕರು ಸೀರೆ ಧರಿಸಿ ಮುಖ ಮುಚ್ಚಿಕೊಂಡು ಮಹಿಳಾ ಕಾರ್ಮಿಕರಂತೆ ಪೋಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು. ಪಾರದರ್ಶಕತೆಯ ಕೊರತೆ ಮನ್ರೇಗಾದಲ್ಲಿ ಕಂಡು ಬಂದಿದೆ ಅಂತ ರವಿಕುಮಾರ್ ಸಚಿವ ಎಚ್.ಕೆ. ಪಾಟೀಲ್ಗೆ ಹೇಳಿದ್ದಾರೆ. ಯಾದಗಿರಿಯ ಸೀರೆ ಹಗರಣ. ಯಾದಗಿರಿ ಜಿಲ್ಲೆಯ ಮಲ್ಹಾರ್ ಗ್ರಾಮದಲ್ಲಿ ಪುರುಷರು ಸೀರೆ ಧರಿಸಿ ಸೆರಗಿನಿಂದ ಮುಖ ಮುಚ್ಚಿಕೊಂಡು ಮಹಿಳಾ ಕಾರ್ಮಿಕರಂತೆ ಪೋಸು ನೀಡಿದ್ದ ಗ್ರಾಫಿಕ್ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಈ ಚಿತ್ರಗಳನ್ನು ನ್ಯೂಸ್ 18 ನಂತಹ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಅಂದ್ರೆ ಮಹಿಳೆಯರಿಗೆ ನಾನು ಮಹಿಳೆ ಅಂತ ಹೆಸರಿರುತ್ತೆ, ಅದಕ್ಕೆ ಏನ್ ಮಾಡೋದು, ಪುರುಷ ಸೀರೆ ಉಟ್ಕೊಂಡ್ ಬಂದಿರತಕ್ಕಂತ ಫೋಟೋಗಳು. ಸಭಾಪತಿಗಳೇ, ಆಗಿದೆ, ಇದು ಕೇಸ್ ಆಗಿದೆ, FIR ಆಗಿದೆ. NREG ಸಿನ್ಸ್ 2019 to 2024-25 ನೋಡಿ. ಅಬಕಾರಿ ಇಲಾಖೆ ಲಂಚ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಸಚಿವ ತಿಮ್ಮಾಪುರ ನಿನ್ನೆ ಹೇಳಿದ್ದಾರೆ. ಹಾಗೆ ಸಿಎಂ ಭೇಟಿ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿದ ಬಿಜೆಪಿ ನಾಯಕರ ವಿರುದ್ಧ ತಿಮ್ಮಾಪುರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮುಧೋಳ ನಗರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ R. ಅಶೋಕ್ ವಿರುದ್ಧ ಹಲವು ಭ್ರಷ್ಟಾಚಾರ ಆರೋಪಗಳಿದ್ದು, ಮೊದಲು ನೀವು ರಾಜೀನಾಮೆ ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ನಮ್ಮ ಮಾನ ಮರ್ಯಾದೆ ಕಳೀತಾ ಇದ್ದೀರಾ ನೀವೆಲ್ಲ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾಂಗ್ರೆಸ್ ಶಾಸಕ KY ನಂಜೇಗೌಡ ವಾಗ್ದಾಳಿ ಮಾಡಿದ್ರು. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಶಾಸಕ KY ನಂಜೇಗೌಡ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಾಳಿಗಾನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ಮಾತನಾಡಿದ ಶಾಸಕರು, ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ, ನಿಮ್ಮಿಂದಾಗಿ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧ್ಯಯನದ ಹೆಸರಲ್ಲಿ ವಿದೇಶ ಪ್ರವಾಸ ಕೈಗೊಳ್ಳೋಕೆ ಶಾಸಕರು ರೆಡಿಯಾಗಿದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ 25ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಪಶುಸಂಗೋಪನಾ ಇಲಾಖೆಯಿಂದ ಅಧ್ಯಯನದ ಹೆಸರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ತೆರಳಲಿದ್ದಾರೆ. ಸಂಸತ್ ಆವರಣದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ಹಾಗೂ ಕೇಂದ್ರ ಸಚಿವ ರವನೀತ್ ಬಿಟ್ಟು ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಧಿವೇಶನ ಆರಂಭ ಆಗೋ ಮುನ್ನ ಸಂಸತ್ ಮಕರ ದ್ವಾರದ ಬಳಿ ಪ್ರತಿಪಕ್ಷಗಳ ಕೂಟ ಪ್ರತಿಭಟನೆ ನಡೆಸ್ತಾ ಇತ್ತು. ಈ ವೇಳೆ ನವನೀತ್ ಬಿಟ್ಟು ಸಂಸತ್ಗೆ ತೆರಳೋಕೆ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ದ್ರೋಹಿ ಸ್ನೇಹಿತ ಬರ್ತಾ ಇದ್ದಾನೆ ನೋಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕ ಬಿಟ್ಟು ತೀಕ್ಷ್ಣವಾದ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಹುಲ್ ಗಾಂಧಿ ದೇಶದ ಶತ್ರು ಅಂತ ಕರೆದಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ ಬಿಟ್ಟು ಕಡೆಗೆ ಕೈ ಚಾಚಿ, ನಮಸ್ಕಾರ ಸಹೋದರ, ನನ್ನ ದ್ರೋಹಿ ಸ್ನೇಹಿತ, ಚಿಂತಿಸಬೇಡ, ನೀನು ಕಾಂಗ್ರೆಸ್ಗೆ ಹಿಂದಿರುಗ್ತೀಯಾ ಅಂತ ಹೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡೋಕೆ ಬಿಟ್ಟು ನಿರಾಕರಿಸಿದ್ರು. ಜ್ಯೋತಿಷಿ ಕಮಲಾಕರ್ ಭಟ್ ಅಂಡ್ ಟೀಮ್ನಿಂದ ಸಿದ್ದಾಪುರ ವಸಂತ್ ನಾಯಕ್ ಕೊಲೆ ಪ್ರಕರಣದ ಆರೋಪಿಗಳಿಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಆರೋಪಿಗಳಾದ ಕಮಲಾಕರ್ ಭಟ್, ಸಚಿತ್ರಾ, ಲೋಕನಾಥ, ಆಕಾಶ್, ಶಿವಮೊಗ್ಗ ನಗರದ ಮೊಹಮ್ಮದ್ ಫೈಜಲ್, ಇರ್ಫಾನ್ ಅನ್ನ ಫೆಬ್ರವರಿ 11ರ ತನಕ ನ್ಯಾಯಾಂಗ ಬಂಧನಕ್ಕೆ ಸಿದ್ದಾಪುರ ಕೋರ್ಟ್ ಆದೇಶಿಸಿದೆ. ಇನ್ನು ವಸಂತ್ ಕೊಲೆ ಆರೋಪಿಗಳಿಗೆ ಸ್ಥಳೀಯರು ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾ ಇದ್ದ ವೇಳೆ ವಾಹನ ಅಡ್ಡಗಟ್ಟಿದ್ದ ಸ್ಥಳೀಯರು ಆರೋಪಿಗಳಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಕಮಲಾಕರ್ ಭಟ್, ಸುಚಿತ್ರಾ ಹಾಗೂ ಅವರ ತಂದೆಗೆ ಸ್ಥಳೀಯರು ಗೂಸಾ ಕೊಟ್ಟ ವಿಡಿಯೋ ವೈರಲ್ ಆಗಿದೆ. ಇನ್ನು ನನ್ನ ತಾಯಿ ಹಾಗೂ ಗುರೂಜಿಗೆ ಶಿಕ್ಷೆ ಆಗಬೇಕು ಅಂತ ಮಹೇಶ್ ಪುತ್ರಿ ಆಗ್ರಹಿಸಿದ್ದಾರೆ. 5 ಜನ ಕರ್ಕೊಂಡು ಬಂದು ಚಾಕು ಚೂರಿ ಇರೋವಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ನುಗ್ಗಾದ್ಮೇಲೆ ನನ್ನನ್ನು ಕರೆದು, ನಾನು ಬರಲ್ಲ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಇವಾಗ ರಾತ್ರಿ ಆಗಿದೆ ಹೋಗಿ ಅಂತ ಹೇಳಂದ್ರು. ದೊಡ್ಡಪ್ಪನೂ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ, ಅಂದರೆ ಅಮ್ಮ ನಮ್ಮ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳ್ದೇನೆ ಏಕಾಏಕಿ ಬಂದು ಅಪ್ಪನ ಮೇಲೆ ಹಲ್ಲೆ ಎಲ್ಲ ಮಾಡಿ ದೊಡ್ಡಪ್ಪನ ಹೊರಗಡೆ, ಅಪ್ಪನ ಮತ್ತು ದೊಡ್ಡಪ್ಪನೆಲ್ಲ ಹೊರಗಡೆ ಕರ್ಕೊಂಡು ಹೋದ್ರು. ಅಮ್ಮ ಇಲ್ಲ, ಇವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು.
ಆಮೇಲೆ ದೊಡ್ಡಪ್ಪಂಗೆ ತುಂಬ ಇಂಜೂರ್ ಆಗಿ ದೊಡ್ಡಪ್ಪ ಬಿದ್ದುಬಿಟ್ಟಿದ್ರು ಕೆಳಗಡೆ. ಅಪ್ಪಂಗೂ ಸುಮಾರು ಚಾಕು ಎಲ್ಲ ಹಾಕಾದ್ಮೇಲೆ ಪೊಲೀಸರೆಲ್ಲ ಬಂದು ಅಮ್ಮಂಗೇನೋ ಹೊಡಿತಾ ಇದ್ರು ಅಂತ ಹೇಳಿ ಸುದ್ದಿ ಬಂತು. ಅಂದರೆ ಅಮ್ಮ ಇರ್ಬೋದು, ಅವ್ರ ಗುರುಜಿ ಇರ್ಬೋದು, ಅವ್ರಿಗೆ ಆಗಲೇಬೇಕು. ಯಾಕಂದರೆ ನಮ್ಮ ಅಪ್ಪಂಗೆ ಈ ಥರ ಹೊಡೆದಿದ್ದಾರೆ, ಮತ್ತು ನಮ್ಮ ದೊಡ್ಡಪ್ಪನ ಸಾಯಿಸಿದ್ದಾರೆ, ಆ ಥರ ಸಾಯಿಸಿದ್ದಾರೆ. ನಮ್ಮ ದೊಡ್ಡಮ್ಮ ಕಣ್ಣಾರೆ ಕಂಡು ಅವಳು ನಂಗೆ ಸಪೋರ್ಟ್ ಮಾಡ್ತಿದ್ದಾಳೆ, ಇಲ್ಲ ನೀನು ಓದಬೇಕು, ಚೆನ್ನಾಗಿ ಮಾಡಬೇಕು ಅಂತ ಅಷ್ಟು ನಂಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಅಂದರೆ ಅವಳಿಗೂ ನ್ಯಾಯ ಸಿಗಲೇಬೇಕು. 5 ಜನ ಕರ್ಕೊಂಡು ಬಂದು ಸಿದ್ದಾಪುರದ ವಸಂತ್ ನಾಯಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಮಾಡಿದ್ದ ಪೋಸ್ಟ್ ಉಲ್ಲೇಖ ಮಾಡಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆಗಿರೋ ಫೋಟೋ ಪೋಸ್ಟ್ ಮಾಡಿರೋ ಹರಿಪ್ರಸಾದ್, ಕಮಲಾಕರ್ ಭಟ್ ಅಂತವರನ್ನ ಬೆಳೆಸಿದ್ದೇ ಶಾಸಕ ಸುರೇಶ್ ಹಾಗೂ ವಿಜಯೇಂದ್ರ ರಂತವರು. ಕೊಲೆಯಲ್ಲಿ ಸಂಘ ಪರಿವಾರದ ನಾಯಕರ ಜವಾಬ್ದಾರಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನ್ಯೂಸ್ 18 ಜೊತೆ ಮಾತನಾಡಿದ ಹರಿಪ್ರಸಾದ್, ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಅಕ್ರಮ ಸಂಬಂಧ ಇಟ್ಕೊಂಡ ಜ್ಯೋತಿಷಿಯೊಬ್ಬ ಬಡ ಹಿಂದುಳಿದ ಯುವಕನನ್ನ ಕೊಲೆ ಮಾಡಿಸಿದ್ದಾರೆ. ಪ್ರಚೋದನೆ ಅಂತ ನಾನು ಹೇಳಲ್ಲ, ಬೆನ್ ತಟ್ಟಿದ್ದಾರೆ. ಹೆಣ್ಣಿನ ವಿಚಾರದಲ್ಲೇ ಕೊಲೆ ಅಂತ ಬಹಳ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಒಬ್ಬ ಬಡ ಹಿಂದುಳಿದ ವರ್ಗದವನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಯಾತಕ್ಕೆ ಕೊಲೆ ಮಾಡಿದೆ ಅಂತ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅವ್ರು ಹೆಚ್ಚು ಮಾತಾಡ್ದಿರೋದು ಒಳ್ಳೇದು. ಎಲ್ಲರದ್ದು ಫೋಟೋ ಈಚೆ ಬರ್ತಾ ಇದೆ. ಒಂದು ಪಾರ್ಟಿ ಅಧ್ಯಕ್ಷಂದು, ಒಬ್ಬ ಪಾರ್ಟಿ ಸ್ವಯಂ ಘೋಷಿತ ಸಜ್ಜನ ಅಂತ ಅವನ ಫೋಟೋ ಎಲ್ಲರದ್ದು ಬಂದಿದೆ. ಆದ್ದರಿಂದ ಇವರೆಲ್ಲ ಬೆನ್ ತಟ್ಟಿರೋದ್ರಿಂದನೇ ಈ ಮಟ್ಟಕ್ಕೆ ಹೋಗೋದು. ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಬೆಳಗಾವಿಯ ವಂಟಮೂರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರೋ ಪ್ರಕರಣ ನಡೆದಿತ್ತು. 2023ರ ಡಿಸೆಂಬರ್ 11ರಂದು ಹಲ್ಲೆ ಮಾಡಲಾಗಿತ್ತು. ಹಲ್ಲೆ ಮಾಡಿದ 12 ಆರೋಪಿಗಳಿಗೆ ಬೆಳಗಾವಿಯ ಹೆಚ್ಚುವರಿ 10ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 5 ವರ್ಷ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. ಪ್ರೀತಿಸಿದ ಯುವತಿಯೊಂದಿಗೆ ಯುವಕ ಮನೆ ಬಿಟ್ಟು ಪರಾರಿಯಾಗಿದ್ದಕ್ಕೆ ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ ಹಾಕಿ ಹಲ್ಲೆ ಮಾಡಲಾಗಿತ್ತು. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲೊಂದು ಘನಘೋರ ದುರಂತ ನಡೆದಿದೆ. ಆನ್ಲೈನ್ ಗೇಮ್ ಗೀಳಿನಿಂದ ಅಕ್ಕ ತಂಗಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೋಷಕರ ಭಯದಿಂದ 12, 14, 16ನೇ ವಯಸ್ಸಿನ ಬಾಲಕಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಾಕಿ, ಪ್ರಾಚಿ ಹಾಗೂ ವಿಶಿಕಾ ಮೃತ ದುರ್ದೈವಿಗಳು. ಟಾಸ್ಕ್ ಆಧಾರಿತ ಕೊರಿಯನ್ ಲವರ್ ಗೇಮ್ ಆಡ್ತಾ ಇದ್ದ ಬಾಲಕಿಯರು ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಸಾರಿ ಅಪ್ಪ ಅಮ್ಮ, ನಮಗೆ ಕೊರಿಯನ್ ಗೇಮ್ ಸಾಯೋಕೆ ಲಾಸ್ಟ್ ಟಾಸ್ಕ್ ಕೊಟ್ಟಿದೆ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಿಲ್ಡಿಂಗ್ನ 8ನೇ ಮಹಡಿಯ ಕಿಟಕಿಯಿಂದ ಹಾರಿ ಪ್ರಾಣ ಬಿಟ್ಟಿದ್ದಾರೆ. ಬಾಲಕಿಯರ ಸಾವಿನ ಬಗ್ಗೆ ತನಿಖೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಆಪ್ ಬ್ಯಾನ್ ಮಾಡಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಮೈಸೂರಲ್ಲಿ ಮತ್ತೆ ಎಂಡಿಎಂಎ ಮಾದಕ ಡ್ರಗ್ಸ್ ಪತ್ತೆಯಾಗಿದೆ. ನಗರದ ಸಿಸಿಬಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಉದಯಗಿರಿ ಠಾಣಾ ವ್ಯಾಪ್ತಿಯ ಸಾತಗಳ್ಳಿಯಲ್ಲಿರುವ ಮೂನ್ ಬಕ್ಸ್ ಕೆಫೆ ಬಳಿ ಪೊಲೀಸರು ದಾಳಿ ಮಾಡಿದ್ದು, ದಾಳಿ ವೇಳೆ 1.2 ಲಕ್ಷ ರೂಪಾಯಿ ಮೌಲ್ಯದ 11.9 ಗ್ರಾಂ ತೂಕದ ಎಂಡಿಎಂಎ ಮಾದಕ ವಸ್ತು ವಶಕ್ಕೆ ಪಡೆಯಲಾಗಿದೆ. ಅಮೀರ್ ಖಾನ್, ಸೈಯದ್ ಇಮ್ರಾನ್, ಮೊಹಮ್ಮದ್ ನಬೀಲ್ ಬಂಧಿತ ಆರೋಪಿಗಳು. ಇನ್ನು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಲಾಗಿದೆ. ಸಾವಿರಾರು ಕೋಟಿ ಸಾಮ್ರಾಜ್ಯದ ಒಡೆಯ ಡಾಕ್ಟರ್ ರಾಯ್ ಸಿಜೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿ 7 ದಿನ ಆಗಿದೆ. ಬನ್ನೇರುಘಟ್ಟ ರಸ್ತೆಯ ಕಲ್ಕೆರೆಯಲ್ಲಿರುವ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಇವತ್ತು ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ರಾಯ್ ಸ್ಮರಣಾರ್ಥ ಕುಟುಂಬಸ್ಥರಿಂದ ಆಪ್ತ ಬಳಗದಿಂದ ಹೋಲಿ ಮಾಸ್ ನಡೆಯುತ್ತೆ. ರಾಯ್ ಪತ್ನಿ, ಪುತ್ರಿ, ಪುತ್ರ ಸೇರಿದಂತೆ ಕುಟುಂಬಸ್ಥರು ಭಾಗಿಯಾಗ್ತಿದ್ದಾರೆ. ಮಧ್ಯಾಹ್ನ 12ಕ್ಕೆ ಮಾಸ್ ನಡೆಯಲಿದ್ದು, ರಾಯ್ ಸಿಜೆ ಕಟ್ಟಿ ಬೆಳೆಸಿದ್ದ ಕಾನ್ಫಿಡೆಂಟ್ ಗ್ರೂಪ್ ಸಿಬ್ಬಂದಿ ಕೂಡ ಹೋಲಿ ಮಾಸ್ನಲ್ಲಿ ಭಾಗಿಯಾಗಲಿದ್ದಾರೆ. ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕುಟುಂಬದ ವಿರುದ್ಧ ಅವಮಾನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೃಷ್ಣ ಜಯರಾವ್ ತಂದೆ ಪಿಜಿ ಜಗನ್ನಿವಾಸ್ ರಾವ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನ ಕೊಟ್ಟಿದ್ರು. ಈ ದೂರನ್ನ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ವರ್ಗಾಯಿಸಿ ವಿಚಾರಣೆ ನಡೆಸುವಂತೆ ಆದೇಶ ಮಾಡಲಾಗಿದೆ. ನಗರ ಠಾಣೆಯ ಪೊಲೀಸರು ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯಿಗೆ ಜನವರಿ 27ರಂದು ನೋಟಿಸ್ ಜಾರಿ ಮಾಡಿದ್ದು, ಪ್ರತಿಭಾ ಕುಳಾಯಿ ಪೊಲೀಸರ ನೋಟಿಸ್ಗೆ ಈವರೆಗೂ ಯಾವುದೇ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಡಲಾಗಿದೆ.
ಹಾಸನ ಬಡಾವಣೆ ಠಾಣೆಯ ವ್ಯಾಪ್ತಿಯಲ್ಲಿ ಮನೆಯೊಳಗೆ ಪತ್ನಿಯನ್ನ ಕೂಡಿ ಹಾಕಿ ಗಂಡ ಎಸ್ಕೇಪ್ ಆಗಿರೋ ಘಟನೆ ನಡೆದಿದೆ. 10 ವರ್ಷಗಳ ಹಿಂದೆ ನಿಧಾನ್ ನಾಜ್ ಅನ್ನುವವಳನ್ನ ಮೊಹಮ್ಮದ್ ಉಮೇರ್ ಮದುವೆ ಆಗಿದ್ದ. ಆದರೆ ಬೇರೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಹಿನ್ನೆಲೆ ಪತಿಗೆ ಪತ್ನಿ ಕಿರುಕುಳ ನೀಡ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಮಗಳನ್ನ ಹಾಗೂ ಪತ್ನಿಯನ್ನ 3 ದಿನದ ಹಿಂದೆ ಮನೆಯೊಳಗೆ ಕೂಡಹಾಕಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ವಿಷಯ ಗೊತ್ತಾಗಿ ಸ್ಥಳಕ್ಕೆ ಬಂದ ಪೋಷಕರು ಆಕೆಯನ್ನ ಬಂಧ ಮುಕ್ತಗೊಳಿಸಿದ್ದಾರೆ. ಆದರೆ ಆಕೆಯೇ ಬಾಲ್ಕನಿ ಮೂಲಕ ಮನೆಯೊಳಗೆ ಹೋಗಿ ಸೇರ್ಕೊಂಡಿದ್ದಾಳೆ ಅಂತ ಮೊಹಮ್ಮದ್ ಉಮೇರ್ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಡ್ಡ ಕಲ್ಲಹಳ್ಳಿ, ದೊಡ್ಡ ಇಗ್ಗಲೂರು, ಗೊಲ್ಲಳ್ಳಿಯಲ್ಲಿ ಬೀದಿ ನಾಯಿ ಹಾವಳಿ ಜಾಸ್ತಿಯಾಗಿದೆ. 4 ವರ್ಷದ ಮಗು ಸೇರಿದಂತೆ 4 ನಾಯಿ ಕಚ್ಚಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಭಾಸ್ ಹಾಗೂ ಇಂದಿರಮ್ಮ ಅನ್ನುವವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಬೀದಿ ನಾಯಿಗಳ ಹಾವಳಿಯನ್ನ ತಡೆಯುವಲ್ಲಿ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಂತ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ರಸ್ತೆ ನಿರ್ಮಿಸೋಕೆ ಅಧಿಕಾರಿಗಳಿಗೆ ತಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ಕೊಡೋಕೆ ರೈತ ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿಯ ಪ್ರಸನ್ನಕುಮಾರ್ ಅನ್ನುವ ರೈತ ಮಧುಗಿರಿ ತಾಲೂಕು ಕಚೇರಿ ಮುಂದೆ ಆಕ್ರೋಶ ಹೊರಹಾಕಿದ್ದಾರೆ. ನಕಾಶೆ ರಸ್ತೆ ನಿರ್ಮಿಸೋಕೆ ಅಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ಸೂಚನೆ ಕೊಟ್ಟಿದ್ರು ಅಧಿಕಾರಿಗಳು ಕ್ಯಾರೆ ಅನ್ನದೇ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ರೈತನ ಬಳಿ ಹಣ ಇಲ್ಲದ ಕಾರಣ ತಾನು ಬೆಳೆದಿದ್ದ ಮೂಲಂಗಿ ಕೊಡ್ತೀನಿ, ಒಂದ್ ವೇಳೆ ಸಮಸ್ಯೆ ಬಗೆಹರಿಸದೇ ಇದ್ರೆ ಕಚೇರಿಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಕೈಲಾಂಚ ಗ್ರಾಮದ ಹಾಲಿನ ಡೈರಿಯಲ್ಲಿ ಗಲಾಟೆ ಆಗಿದೆ. ಡೈರಿ ಸೆಕ್ರೆಟರಿ ಮನು ಅನ್ನುವರ ವಿರುದ್ಧ ಗ್ರಾಮದ ಹಾಲು ಉತ್ಪಾದಕರು ಪ್ರತಿಭಟನೆ ನಡೆಸಿದ್ದಾರೆ. ಹಾಲಿನ ಡೈರಿಯಲ್ಲಿ ಅವ್ಯವಹಾರ ನಡೆದಿದೆ, ಈ ಬಗ್ಗೆ ಸೂಕ್ತ ದಾಖಲೆ ಕೂಡ ಇದ್ದು ಸಂಬಂಧಿತ ಬಮೂಲ್ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಬಮೂಲ್ ಅಧಿಕಾರಿಗಳು ಆಗಮಿಸಿ ಸೆಕ್ರೆಟರಿ ಹಾಗೂ ಗ್ರಾಮಸ್ಥರನ್ನ ಸಮಾಧಾನ ಮಾಡೋಕೆ ಮುಂದಾಗಿದ್ರು. ಯಾರೇ ತಪ್ಪು ಮಾಡಿದ್ರೂ ಕ್ರಮ ವಹಿಸ್ತೀವಿ ಅಂತ ಹಾಲು ಉತ್ಪಾದಕರಿಗೆ ಭರವಸೆ ಕೊಟ್ಟಿದ್ದಾರೆ. ವಿದ್ಯುತ್ ತಂತಿ ತಗುಲಿ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ರಮೇಶ್ ಅನ್ನುವ ತೆಂಗಿನ ಮರದ ಗರಿ ಕತ್ತರಿಸೋ ವೇಳೆ ಗರಿಗಳಿಗೆ ವಿದ್ಯುತ್ ತಂತಿ ತಾಗಿದೆ. ಇದನ್ನು ಗಮನಿಸದೆ ಗರಿ ಕತ್ತರಿಸೋಕೆ ಮುಂದಾಗಿದ್ದ ರಮೇಶ್ಗೆ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ. ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮಾರ್ಗವಾಗಿ ಪುಟ್ಟಪರ್ತಿಗೆ ರೈಲ್ವೆ ಯೋಜನೆಗೆ ಸರ್ವೆ ನಡೆಸಿ ಹಲವು ವರ್ಷಗಳು ಕಳೆದಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೇಣದ ಬತ್ತಿ ಹಚ್ಚಿ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕರವೇ ಅಧ್ಯಕ್ಷ ಕೆಎನ್ ಹರೀಶ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು, ಪಾಲಿಟೆಕ್ನಿಕ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಖಾಲಿ ಇರುವ 2000ಕ್ಕೂ ಹೆಚ್ಚು ಬೋಧಕ ಹುದ್ದೆಗಳ ಭರ್ತಿಗೆ ಸರ್ಕಾರ ಶೀಘ್ರವೇ ಅರ್ಜಿ ಆಹ್ವಾನಿಸೋಕೆ ಮುಂದಾಗಿದೆ. ಉನ್ನತ ಶಿಕ್ಷಣ ಇಲಾಖೆಯ ಮೂಲಕ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 825 ಹುದ್ದೆಗಳು ಖಾಲಿ ಇದೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಶಕ್ತಿ ದೇವತೆ ಚಿಂಚಲಿ ಮಾಯಕ ದೇವಿಯ ಜಾತ್ರೆ ನಡೀತಾ ಇದ್ದು ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಹಿಳೆಯೊಬ್ಬರು ಆಕ್ಸಿಜನ್ ಸಿಲಿಂಡರ್ ಸಮೇತ ಜಾತ್ರೆಗೆ ಬಂದು ಗಮನ ಸೆಳೆದಿದ್ದಾರೆ. ಮಹಾರಾಷ್ಟ್ರ ಮೂಲದ ಮಹಿಳೆ ಕಳೆದ ಹಲವು ದಿನಗಳಿಂದ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಚಿಂಚಲಿ ಮಾಯಕ ದೇವರಿಗೆ ಬಂದು ಭಕ್ತಿಯನ್ನ ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಶಿರವಾಸೆ ರಸ್ತೆಯ ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದ ಅಂಚಿನಲ್ಲಿ ಹುಲಿರಾಯನ ದರ್ಶನ ಆಗಿದೆ. ಸೋಮವಾಹಿನಿ ಹಳ್ಳದಲ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲಿ ಹುಲಿ ಕಾಣಿಸಿಕೊಂಡಿದೆ. ಮುತ್ತೋಡಿಯಿಂದ ಶಿರವಾಸೆಗೆ ಹೋಗೋ ರಸ್ತೆಯಲ್ಲಿ ಹಳ್ಳದಲ್ಲಿ ಹಳೆ ಸೇತುವೆ ಬಳಿ ಹುಲಿ ಪ್ರತ್ಯಕ್ಷ ಆಗಿದೆ. ಎರಡು ತಿಂಗಳ ಪ್ರಾಯೋಗಿಕ ಕಾರ್ಯಾಚರಣೆ ಬಳಿಕ ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಆಗಿರುವ ಭಾರತ್ ಟ್ಯಾಕ್ಸಿಗೆ ಇವತ್ತು ಚಾಲನೆ ಸಿಗಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ಕೊಡಲಿದ್ದಾರೆ. ಪ್ರಸ್ತುತ ದೆಹಲಿ ಮತ್ತು ಗುಜರಾತ್ನಲ್ಲಿ ಸೇವೆ ಲಭ್ಯವಿದ್ದು ಇದೀಗ ಈ ಸೇವೆ 2 ವರ್ಷಗಳಲ್ಲಿ ದೇಶವ್ಯಾಪಿ ಲಭಿಸಲಿದೆ. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಮುಖೇಶ್ ಅಂಬಾನಿ ಬ್ಲಾಕ್ ರಾಕ್ ಸಂಸ್ಥೆ ಮುಖ್ಯಸ್ಥ ಲಾರಿ ಫೆಂಗ್ ಜೊತೆ ಮಾತುಕತೆ ನಡೆಸಿದರು. ಜಿಯೋ ಬ್ಲಾಕ್ ರಾಕ್ ಇವೆಂಟ್ನಲ್ಲಿ ಭಾರತದಲ್ಲಿ ಹೂಡಿಕೆಗಳು ಹಾಗೂ ಅವಕಾಶಗಳ ಕುರಿತು ಮಾತಾಡಿದ್ದಾರೆ. ಭಾರತದಲ್ಲಿ ಹೂಡಿಕೆಗೆ ಒಳ್ಳೆ ಅವಕಾಶ ಇದೆ. ಕಳೆದ 10 ವರ್ಷದಲ್ಲಿ ಸಾಕಷ್ಟು ಯಾರು ಊಹಿಸದ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳು ಇನ್ನೂ ಹೆಚ್ಚೆಚ್ಚು ಬರುತ್ತವೆ. ಭಾರತದ ಆರ್ಥಿಕತೆಯು ಅತಿ ವೇಗದಲ್ಲಿ ಮುನ್ನುಗ್ತಾ ಇದೆ ಅಂತ ಹೇಳಿದರು. The Indian opportunity as we stand at about 4.5 trillion
of GDP in a $110 trillion world. Right? I see us outgrowing the world and finding our right place. So I am one of those believers who think that this 4.5 in a 20-30 year period, right, will outgrow the rest of the world, and we will hit $25-30 trillion. It's going to be 30 years from now, but as we do that, the India opportunity is a 10, 20, 30 year opportunity. ರಾಮ್ ಚರಣ್ ನಟನೆಯ ಪೆದ್ದಿ ಸಿನಿಮಾದ ಬಿಡುಗಡೆಯ ದಿನಾಂಕ ಮುಂದಕ್ಕೆ ಹೋಗಿದೆ. ಈ ಮುನ್ನ ಮಾರ್ಚ್ 26ರಂದು ಬರೋಕೆ ನಿರ್ಧಾರ ಮಾಡಲಾಗಿತ್ತು. ಆದ್ರೀಗ 4 ವಾರ ಮುಂದಕ್ಕೆ ಹೋಗಿದೆ. ಏಪ್ರಿಲ್ 30ರಂದು ಪೆದ್ದಿ ಸಿನಿಮಾ ತೆರೆಗೆ ಬರುತ್ತೆ. ಈ ಚಿತ್ರಕ್ಕೆ ಬುಚ್ಚಿಬಾಬು ಆಕ್ಷನ್ ಕಟ್ ಹೇಳಿದ್ದಾರೆ. ಪವನ್ ಕಲ್ಯಾಣ್ ಶ್ರೀಲೀಲಾ ನಟನೆಯ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಮಾರ್ಚ್ 26ಕ್ಕೆ ಚಿತ್ರ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಾ ಇದೆ. 4ನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಹಣಾಹಣಿಗೆ ವೇದಿಕೆ ಸಿದ್ಧವಾಗಿದೆ. ಇವತ್ತು ವಡೋದರಾದಲ್ಲಿ ಪಂದ್ಯ ನಡೆಯಲಿದ್ದು ಮಾಜಿ ಚಾಂಪಿಯನ್ ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. 2024ರಲ್ಲಿ ಡೆಲ್ಲಿ ವಿರುದ್ಧವೇ ಗೆದ್ದು ಚೊಚ್ಚಲ ಕಿರೀಟ ಮುಡಿಗೇರಿಸಿಕೊಂಡಿದ್ದ ಆರ್ಸಿಬಿ ಈ ಬಾರಿಯೂ ಪ್ರಶಸ್ತಿ ಗೆಲ್ಲುವ ತವಕದಲ್ಲಿದೆ. ಇತ್ತ ಡೆಲ್ಲಿ 3 ಆವೃತ್ತಿಯಲ್ಲೂ ಫೈನಲ್ನಲ್ಲಿ ಸೋತಿದ್ದು ಚೊಚ್ಚಲ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಅಂಡರ್ 19 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಭರ್ಜರಿ ಜಯ ಸಾಧಿಸಿ ಫೈನಲ್ ಪ್ರವೇಶ ಮಾಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ಇಬ್ಬರ ಶತಕದ ನೆರವಿನಿಂದ 310 ರನ್ ಕಲೆ ಹಾಕಿತ್ತು. 311 ರನ್ಗಳ ಗುರಿ ಬೆನ್ನಟ್ಟಿದ್ದ ಭಾರತ 41.1 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು ಗುರಿ ತಲುಪಿತ್ತು. ನಾಳೆ ಹರಾರೆಯಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ಫೈನಲ್ ಪಂದ್ಯ ನಡೆಯುತ್ತೆ.